ದೇವರ ಪವಾಡಗಳು ನಡೆಯುತ್ತೆ ಅಲ್ಲಿ. ಕನಸಲ್ಲಿ ಬಂದು ದೇವರು ನನಗೆ ಕಿರೀಟ ಬೇಕು ಅಂತೇಳಿ ಕೇಳಿದ್ರು ಅಂತೇಳಿ ಅವರೇ ಹೇಳ್ತಾರೆ. ಅವರು ಕೇಳಿದ್ದು ಬಂಗಾರದ ಕಿರೀಟ ಕೊಟ್ಟು ಸುಮಾರು 2.25 ಕೋಟಿ. ಕಿರೀಟ ರೆಡಿ ಮಾಡಿ ಅದನ್ನು ತಗೊಂಡು ಹೋಗುವಾಗ ಏರ್ಪೋರ್ಟ್ ಅಲ್ಲಿ ಏನಾದ್ರು ಸಮಸ್ಯೆ ಬರುದಿಲ್ವಾ? ತಿರುಪತಿಯಿಂದ ಬಂದದ್ದು ದೇವರು, ಎಲ್ಲಿಗೋ ಹೋಗಬೇಕಾದಂತಹ ದೇವರ ವಿಗ್ರಹ ನಮ್ಮಲ್ಲಿಗೆ ಬಂದದ್ದು. ಅದೇ ಆ ವಿಗ್ರಹವನ್ನ ತಿರುಪತಿಯಲ್ಲಿ ಆರ್ಡರ್ ಮಾಡಿದ್ದು. ತಿರುಪತಿಯಿಂದ ಆ ವಿಗ್ರಹ ಆಲ್ರೆಡಿ ಶಿಪ್ ಅಲ್ಲಿ ಹೊರಟಾಗಿದೆ. ಯಾಕಂದ್ರೆ ಶ್ರೀನಿವಾಸ ದೇವರು ಬಂದ ಮೇಲೆ ನಾವು ಲಕ್ಷ್ಮಿಯನ್ನ ನಾವು ಪ್ರತಿಷ್ಠೆ ಮಾಡಲೇಬೇಕು. ಮಾತಿರಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಈ ಹಿಂದಿನ ಸಂಚಿಕೆಯಲ್ಲಿ ಉಜಿರೆಯಲ್ಲಿ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಮಾಹಿತಿಗಳನ್ನು ಸ್ವಲ್ಪ ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಅಂದರೆ ಉಜಿರೆ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡಿರುವಂಥ, ಅಂದರೆ ರಾವ್ ಏಜೆನ್ಸಿಯ ಮಾಲೀಕರಾಗಿರುವಂಥ ಅಶೋಕ್ ರಾವ್, ಹಾಗೆಯೇ ಅವರ ಅಣ್ಣ ಕಿರಣ್ ಸರ್ ಅವರು. ಇವತ್ತಿನ ವಿಡಿಯೋದ ಮಾಹಿತಿ ಏನು ಅಂತ ಹೇಳಿದರೆ ಸ್ನೇಹಿತರೆ, ದೇವರಿಗೆ ಬೇಕು ಅಂತಾದರೆ ಅದು ಭೂಮಿಯ ಯಾವ ಮೂಲೆಯಲ್ಲಿ ಇರಲಿ, ತನ್ನವರನ್ನು ತನಗೆ ಬೇಕಾಗಿರುವುದನ್ನು ದೇವರು ಪಡ್ಕೊಳ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಕಥೆಯೇ ಒಂದು ನೈಜ ದೃಷ್ಟ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇವರು ಕಿರಣ್ ಸರ್ ಇದ್ದಾರಲ್ವ, ಅವರು ಅಮೆರಿಕದಲ್ಲಿ ಪುತ್ತಿಗೆ ಮಠದಲ್ಲಿ ಅರ್ಚಕರಾಗಿದ್ದಾರೆ. ಅಲ್ಲಿಯ ದೇವರು ಶ್ರೀನಿವಾಸ ದೇವರು, ನಮ್ಮ ತಿರುಪತಿ ವೆಂಕಟರಮಣ ದೇವರಿದ್ದಾರಲ್ವ, ಸೊ ಅಲ್ಲಿಂದಲೇ ತೆಗೆದುಕೊಂಡು ಹೋಗಿರುವಂತಹ ವಿಗ್ರಹ, ಒಂದು 7-7.5 ಫೀಟ್ ಹೈಟ್ ಇರುವಂಥ ಶ್ರೀನಿವಾಸನ ವಿಗ್ರಹ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀನಿವಾಸ ದೇವರೊಂದು ಕಥೆಯನ್ನು ಕೇಳುವ ಸ್ನೇಹಿತರೆ. ಭಯಂಕರ ಅದ್ಭುತ ಕತೆ ಕೇಳುವಾಗಲೇ ಮೈ ರೋಮಾಂಚನ ಆಗ್ತದೆ. ಅದೇ ಒಂದು ಮಾತು ಹೇಳ್ತೇವಲ್ಲ, ಸೂತ್ರಧಾರಿ ದೇವರು, ಪಾತ್ರಧಾರಿಗಳು ನಾವು. ಇದಕ್ಕೊಂದು ನೈಜ ದೃಷ್ಟ ಅಂತ ಇವತ್ತಿನ ಈ ಒಂದು ವಿಡಿಯೋ ಸ್ನೇಹಿತರೆ. ಹಾಗಾದರೆ ಇನ್ನೂ ತಡ ಮಾಡೋದು ಬೇಡ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ. ಶ್ರೀನಿವಾಸನ ಕಥೆಯನ್ನು ನಾವೆಲ್ಲರೂ ಕೇಳಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಇವತ್ತಿನ ಈ ಶ್ರೀನಿವಾಸನ ಕಥೆಯನ್ನು ಹೇಳಲಿಕ್ಕೆ ಸ್ವತಃ ಕಿರಣ್ ಸರ್ ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸನ ಕಥೆಯನ್ನು ಕೇಳಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಬರುವ, ಬನ್ನಿ ಸ್ನೇಹಿತರೆ. ಇನ್ನೊಂದು ಮಾಹಿತಿ ಸರ್, ನೀವು ಆರಾಧನೆ ಮಾಡ್ತಾ ಇರುವಂತಹ ಅಮೆರಿಕದಲ್ಲಿರುವಂಥ ಶ್ರೀಕೃಷ್ಣ ದೇವರಿಗೆ ಒಂದು ಬಂಗಾರದ ಕಿರೀಟ ತಗೊಂಡು ಹೋಗಿದ್ದೀರಿ ಅನ್ನೊಂದು ಮಾಹಿತಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ಬೋದು ಸರ್? ಖಂಡಿತ. ಯಾಕಂದರೆ ಅಲ್ಲಿರತಕ್ಕಂತಹ ಒಬ್ಬರು ಡಿವೋಟಿ ಭಕ್ತರು, ದೇವರ ಭಕ್ತರು, ಅವರಿಗೆ ಕನಸಲ್ಲಿ ಬಂದು ಅಲ್ಲಿರತಕ್ಕಂತಹ ಶ್ರೀನಿವಾಸ ದೇವರು ಅವರಿಗೆ ಕನಸಲ್ಲಿ ಬಂದು ಕೇಳಿದಂತಹ ಒಂದು ವಿಷಯ ಅದೆಲ್ಲರಿಗೂ ರೋಮಾಂಚನವಾಗುವಂಥದ್ದು. ಅನೇಕ ದೇವರ ಪವಾಡಗಳು ನಡೆಯುತ್ತೆ ಅಲ್ಲಿ. ಸೊ ನಾವು ಇರತಕ್ಕಂಥ ಅಲ್ಲಿಯ ಒಬ್ಬರು ಡಿವೋಟಿ, ಅವರಿಗೆ ಕನಸಲ್ಲಿ ಬಂದು ದೇವರು ನನಗೆ ಕಿರೀಟ ಬೇಕು ಅಂತೇಳಿ ಕೇಳಿದ್ರು ಅಂತೇಳಿ ಅವರೇ ಹೇಳ್ತಾರೆ. ತುಂಬ ಭಾವುಕವಾಗಿ ಹೇಳ್ತಾರೆ. ಆದರೆ ಅವರಿಗೆ ಅವ್ರು ಕೇಳಿದ್ದು ಬಂಗಾರದ ಕಿರೀಟ. ಅವರು ಸ್ವಲ್ಪ ಸ್ಥಿತಿವಂತರು, ಅದರ ಬಗ್ಗೆ ಏನೂ ಸಂಶಯ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅವರು ಬಂಗಾರದ ಕಿರೀಟವನ್ನು ಮಾಡಬೇಕು ಅಂತೇಳಿ ಹೇಳಿ ನಿಶ್ಚಯಿಸಿ ಚೆನ್ನೈಯಲ್ಲಿ ಇಲ್ಲಿ ಬಂಗಾರದ ಕಿರೀಟವನ್ನು ಆರ್ಡರ್ ಕೊಟ್ಟು ಸುಮಾರು 2.25 ಕೋಟಿ ರೂಪಾಯಿದ್ದು ಬಂಗಾರದ ಕಿರೀಟವನ್ನು ಅವರು ಶ್ರೀನಿವಾಸ ದೇವರಿಗೆ ಮಾಡಿ ಅರ್ಪಣೆ ಮಾಡಿದ್ದಾರೆ. ಅದು ಅವರ ದೇವರು ಕೇಳಿ ಅವರಲ್ಲಿ ಪಡ್ಕೊಂಡದ್ದು, ಅದೊಂದು ದೇವರ ಸಂಕಲ್ಪ. ಅದು ಸಾಮಾನ್ಯ ಎಷ್ಟು ವರ್ಷಗಳ ಹಿಂದೆ ಸರ್? ಇದು ಸುಮಾರು 4-5 ವರ್ಷಗಳ ಹಿಂದೆ ಇದು ನಡೆದದ್ದು. ಇವಾಗ ಈ ವರ್ಷ ಮತ್ತೆ ಆಗಸ್ಟಲ್ಲಿ ಸುಮಾರು 1.25 ಕೋಟಿ 1.5 ಕೋಟಿ ವೆಚ್ಚದಿಂದ ಲಕ್ಷ್ಮೀ ದೇವರಿಗೆ ಅದೇ ಡಿವೋಟೀಸ್ ಮತ್ತೊಂದು ಬಂಗಾರದ ಕಿರೀಟವನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಇವಾಗ ಆ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಜುಲೈಯಲ್ಲಿ ಆ ಕಿರೀಟ ಸಿಗುತ್ತೆ. ಆಗಸ್ಟ್ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಸಮಯದಲ್ಲಿ ಅದನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅಂದರೆ ಇದೆ ಕಿರೀಟ ಅಲ್ಲಿ ಕೂಡ ಸಿಗ್ತದಲ್ಲ, ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗುವುದು ಅಂದರೆ ಬಂಗಾರದ ಕಿರೀಟ ಅಲ್ಲಿ ಸಿಗೋದಿಲ್ಲ, ನಾವು ಮಾಡಿಸಬೇಕಾಗತ್ತೆ. ಸೊ ಅಲ್ಲಿ ಜ್ಯುವೆಲ್ಲರ್ಸ್ ಇದೆ, ಆದರೆ ಅಲ್ಲಿ ಜ್ಯುವೆಲ್ಲರ್ಸ್ ಅವರು ಇಲ್ಲಿ ಕೆಲಸ ಮಾಡಿಬಿಟ್ಟು ಅಲ್ಲಿಗೆ ತೊಗೊಂಡು ಹೋಗುವಂಥದ್ದು. ಆದರೆ ತುಂಬ ಟ್ಯಾಕ್ಸಸ್ ತುಂಬ ಆಗುತ್ತೆ ಅವ್ರ ಮುಖೇನ ತಗೊಂಡು ಮಾಡಿಸಿದರೆ. ಅದೇ ನಾವು ಇಲ್ಲಿ ಬಂದು ಮಾಡಿಸಿಕೊಂಡು ನಾವು ಹಿಡ್ಕೊಂಡು ಹೋದರೆ ತುಂಬ ಕಡಿಮೆ ಆಗುತ್ತೆ.
ಅಂದರೆ ಈಗ ಕಿರೀಟ ರೆಡಿ ಮಾಡಿ ಅದನ್ನು ತಗೊಂಡು ಹೋಗುವಾಗ ಏರ್ಪೋರ್ಟಲ್ಲಿ ಏನಾದರೂ ಸಮಸ್ಯೆ ಬರೋದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ನಮ್ಮದು ನಾನ್ ಪ್ರಾಫಿಟು, ನಾವು ದೇವಸ್ಥಾನ ಆದ ಕಾರಣ ನಮಗೆ ಯಾವ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಅಂತಹ ತೊಂದರೆಗಳು ಇಲ್ಲಿಂದ ಆ ಕಡೆ ಹೋದಾಗ ಯಾವ ತೊಂದರೆಗಳು ಇರೋದಿಲ್ಲ. ಕೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ದೇವಸ್ಥಾನದ, ನಾವು ಅರ್ಚಕರಾದ ಕಾರಣ ನಾವು ಅವರಿಗೆ ನಮ್ಮನ್ನು ನೋಡುವಾಗಲೇ ನಮ್ಮ ವೇಷಭೂಷಣಗಳಿಂದಲೇ ಗೊತ್ತಾಗುತ್ತೆ ಅವರಿಗೆ ಅರ್ಚಕರು ಅಂತೇಳಿ. ಸೊ ನಾವು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸು, ನಾವು ಬಿಲ್ಲು ಅಥವಾ ರಿಸಿಪ್ಟ್ ಎಲ್ಲವನ್ನು ಹಿಡ್ಕೊಂಡು ಇರ್ತೇವೆ. ಸೊ ನಾವು ಬಂಗಾರದ ಕಿರೀಟವನ್ನು, ಶ್ರೀನಿವಾಸ ದೇವರ ಬಂಗಾರದ ಕಿರೀಟವನ್ನು ತಗೊಂಡು ಹೋಗುವಾಗಲೂ ಯಾವನೂ ಕೇಳೋದೇ ಇಲ್ಲ, ಕೇಳಲೇ ಇಲ್ಲ. ನಾವೇ ಅದನ್ನು ಸರ್ಟಿಫೈಡ್ ಮಾಡಿಕೊಂಡು ನಾವು ಅದನ್ನು ಗೌರ್ಮೆಂಟಿಗೆ ರಿಪೋರ್ಟ್ ಮಾಡಿ ನಾವೇ ಹೋದದ್ದು. ಅದು ಬಿಟ್ಟರೆ ಅವರಾಗಿ ನಮ್ಮಲ್ಲಿ ಕೇಳಿದ್ದೇನಿಲ್ಲ. ಅದೇ ರೀತಿ ನಾವು ಅದನ್ನು ತಗೊಂಡು ಹೋಗ್ತೇವೆ. ಅದೇ ಇನ್ನೊಂದು ನಾವು ಯೋಚನೆ ಮಾಡೋದಾದರೆ ಆ ದೇವರೇ ಬೇಕು ಅಂತ ಕೇಳಿದ್ದು. ಹಾಗಿರುವಾಗ ಯಾವುದೇ ಅಡೆತಡೆ ಇದ್ದರೂ ಕೂಡ ಅವರೇ ಅದನ್ನು ನಿವಾರಿಸ್ತಾರೆ. ಖಂಡಿತ ಅದನ್ನು ನಾವು ನಂಬಲೇಬೇಕು. ಯಾಕಂದರೆ ದೇವರು ಇಚ್ಛೆ ಪಟ್ಟರೆ ಯಾವುದು ನಮಗೆ ತೊಂದರೆಗಳು ಬರೋದೇ ಇಲ್ಲ. ಅವರು ಭಗವಂತನೇ ಪ್ರೇರಣೆ ಮಾಡಿಬಿಟ್ಟು ಅವನೇ ಹೇಳಿಬಿಟ್ಟು ಮಾಡುವ ಕಾರಣ ನಾವು ಯಾವುದೇ ತೊಂದರೆಗಳನ್ನು ನಾವು ಅನುಭವಿಸಲಿಲ್ಲ ಇಷ್ಟು. ಮತ್ತು ನೀವು ಅಲ್ಲಿ ಅಮೆರಿಕದಲ್ಲಿ ಆರಾಧನೆ ಮಾಡುವಂಥ ದೇವರು ಅವರು ತುಂಬ ದೊಡ್ಡ ಮೂರ್ತಿಯ ಸರ್? ಹೌದು, ಸುಮಾರು 7.5 ಫೀಟ್ ಎತ್ತರದ ಶ್ರೀನಿವಾಸ ದೇವರು. ಅದು ತಿರುಪತಿಯಿಂದ ಬಂದ ದೇವರು. ಅದು ಒಂದು ದೊಡ್ಡ ಹಿಸ್ಟ್ರಿ ಅದಕ್ಕೆ. ಅದರ ಬಗ್ಗೆ ಹಿಂದೆ ತುಂಬ ಕಥೆ ಇದೆ. ಎಲ್ಲಿಗೋ ಹೋಗಬೇಕಾದಂತಹ ದೇವರ ವಿಗ್ರಹ ನಮ್ಮಲ್ಲಿಗೆ ಬಂದದ್ದು. ಅದು ನಿಜವಾಗಿ ಇಲ್ಲಿಂದ ಒಬ್ಬರು ನಾರ್ತ್ ಇಂಡಿಯನ್ ಡಿವೋಟಿ ಅತುಲ್ ಅಂತೇಳಿ, ಅವರು ನ್ಯೂಯಾರ್ಕ್ ದೇವಸ್ಥಾನಕ್ಕೆ ಆ ವಿಗ್ರಹವನ್ನು ತಿರುಪತಿಯಲ್ಲಿ ಆರ್ಡ್ರ್ ಮಾಡಿದ್ದು. ಅದೇನಾಯಿತು, ಆ ಸಂದರ್ಭದಲ್ಲಿ ಅಲ್ಲಿ ನ್ಯೂಯಾರ್ಕ್ ದೇವಸ್ಥಾನದಲ್ಲಿ ಅದರ ಕೆಳಗಡೆ ರೆಸ್ಟೋರೆಂಟ್ ಮಾಡ್ತಾರೆ ಅಂತೇಳಿ ಅವನಿಗೆ ಗೊತ್ತಾದಾಗ, ಅಂತಹ ದೇವಸ್ಥಾನಕ್ಕೆ, ಆ ಬಿಸ್ನೆಸ್ ಮಾಡುವಂಥ ದೇವಸ್ಥಾನಕ್ಕೆ ನಾನು ಕೊಡೋದಿಲ್ಲ ಅನ್ನುವಂಥದ್ದೊಂದು ಅವರಲ್ಲಿ ಮನಸ್ತಾಪ ಬಂದುಬಿಟ್ಟು, ಬೇಜಾರು ಬಂದುಬಿಟ್ಟು ಅವರು ಇಮೇಲ್ ಕಳಿಸಿದರು ಎಲ್ಲ ದೇವಸ್ಥಾನಾದಿಗಳಿಗೆ. ನಾನು ಈ ರೀತಿ ಒಂದು ವಿಗ್ರಹವನ್ನು ಆರ್ಡ್ರ್ ಮಾಡಿದ್ದೇನೆ, ತಿರುಪತಿಯಿಂದ ಆ ವಿಗ್ರಹ ಆಲ್ರೆಡಿ ಶಿಪ್ಪಲ್ಲಿ ಹೊರಟಾಗಿದೆ. ಯಾರಿಗಾದರೂ ವಿಗ್ರಹ ಬೇಕಾಗಿದ್ದ ಪಕ್ಷದಲ್ಲಿ ನೀವು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ನಾನು 2010ನೇ ಇಸ್ವಿ ನಾನು ಅದನ್ನು, ಆ ಮೆಸೇಜ್ ನನಗೂ ಬಂತು. ಹಾಗೇ ಫೋನ್ ಡಯಲ್ ಮಾಡಿದೆ. ಫೋನ್ ಎತ್ಕೊಂಡ್ರು, ಪಂಡಿತ್ಜಿ ನೀವೇ ಫಸ್ಟು ನೀವು ಕೇಳ್ತಾ ಇರುವಂಥದ್ದು, ನಾನು ನಿಮ್ಮ ದೇವಸ್ಥಾನಕ್ಕೆ ಈ ವಿಗ್ರಹವನ್ನು ಕೊಡ್ತೇನೆ, ಅದೇ ದೇವರ ಸಂಕಲ್ಪ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಅಂತೇಳಿ ಹೇಳ್ತಾರೆ. ನಾನು ಪುತ್ತಿಗೆ ಶ್ರೀಗಳಲ್ಲಿ ಹೇಳಿದೆ, ಈ ರೀತಿ ಆಯಿತು ಸ್ವಾಮೀಜಿ, ಈ ರೀತಿ ವಿಗ್ರಹ ಅಂತೇಳಿ ಕೇಳಿದೆ, ಇಮೇಲ್ ಬಂದಿತ್ತು, ಅದನ್ನು ನಾನು ಫೋನ್ ಮಾಡುವಾಗ ಈ ರೀತಿ ಹೇಳಿದರು. ಸರಿ ಬರಲಿ, ಲಕ್ಷಣ ಇಲ್ಲ, ನಾವು ನೋಡೋಣ, ವಿಗ್ರಹ ಚೆನ್ನಾಗಿದ್ದರೆ ನಾವು ಇಟ್ಕೊಳ್ಳೋಣ ಅಂತೇಳಿ ಹೇಳಿದರು. ಅದಾಗಿಬಿಟ್ಟು ಒಂದು 4 ತಿಂಗಳಲ್ಲಿ ವಿಗ್ರಹ ಬಂದೇ ಬಿಟ್ಟಿದ್ದು. ನಾವು ಯಾವುದೋ ಒಂದು ಅದಕ್ಕೆ ರೆಡಿಯಾಗಿರಲಿಲ್ಲ. ಆದರೆ ಬರೀ ಶ್ರೀನಿವಾಸ ದೇವರ ವಿಗ್ರಹವನ್ನು ಇಟ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಯಾಕಂದರೆ ಶ್ರೀನಿವಾಸ ದೇವರು ಬಂದ ಮೇಲೆ ನಾವು ಲಕ್ಷ್ಮಿಯನ್ನು ನಾವು ಪ್ರತಿಷ್ಠೆ ಮಾಡಲೇಬೇಕು. ಅಂತಹ ಸಂದರ್ಭದಲ್ಲಿ ನಾನು ಏನು ಹೇಳಿದೆ, ಬೆಳ್ಳಿಯ ರಥವನ್ನು ಮಾಡಿದಂತಹ ಶಿಲ್ಪಿ ಮತ್ತು ಗೋಪುರಕ್ಕೆ ನಾವು ಸ್ಕೆಚ್ ಮಾಡಿದಂತಹ ಶಿಲ್ಪಿ ಚೆನ್ನೈಯಲ್ಲಿ ಮಹಾಬಲಿಪುರಮಲ್ಲಿ, ನಾನು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಶಿಲ್ಪಿ ಅಂತೇಳಿ ಮಾಡಿದಾಗ ಮೊದಲು ನಂಬರ್ ಸಿಕ್ತು. ಅವರಿಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ಸ್ವಾಮಿ ಒಂದು 6 ತಿಂಗಳ ಮುಂಚೆಯೇ ಇದಕ್ಕೆ ಮುಹೂರ್ತಾದಿಗಳನ್ನು ಮಾಡಬೇಕು, ಅದಕ್ಕೆ ಒಂದು ಪ್ರೊಸೀಜರ್ ಅಂತೇಳಿದೆ. ಆ ರೀತಿ ಬಿಟ್ಬಿಟ್ಟು ನಾನು ಇವತ್ತು ನಂಗೆ ನಾಳೆ ಇನ್ನೊಂದು 2 ತಿಂಗಳಲ್ಲಿ ಮೂರ್ತಿ ಬೇಕು ಹೇಳಿದರೆ ನನಗೆ ಸಿಗೋದು ಕಷ್ಟ, ಆದರೂ ನಾನು ಟ್ರೈ ಮಾಡ್ತೇನೆ ಅಂತೇಳಿ ನಾನು ನನ್ನ ಪರಿಸ್ಥಿತಿನೇ ಹೇಳಿಕೊಂಡೆ. ಯಾಕಂದರೆ ಶ್ರೀನಿವಾಸ ದೇವರು ಸಡನ್ನಾಗಿ ಶ್ರೀನಿವಾಸ ದೇವರು ಬಂದುಬಿಟ್ಟಿದ್ದಾರೆ, ನಾವು ಉತ್ತರಾಯಣದಲ್ಲಿ ಪ್ರತಿಷ್ಠೆ ಮಾಡಲೇಬೇಕು, ನಮಗೆ ಅಲ್ಲಿ ಟೈಮ್ ಇಲ್ಲ, ನಿಮಗೆ ಬರೇ ಟೈಮ್ ಇರುವಂಥದ್ದು 3-4 ತಿಂಗಳು ಟೈಮ್ ಇದೆ, ಅದರೊಳಗಡೆ ಮಾಡಬೇಕು, ಏನಾದರೂ ಮಾಡಿ ಕೇಳ್ಕೊಂಡಾಗ ಅವರು ಆಸ್ಟ್ರೇಲಿಯಾ ಸಿಡ್ನಿಗೆ ಒಂದು ದೇವಸ್ಥಾನಕ್ಕೆ ಮುಹೂರ್ತವನ್ನು ಮಾಡಿದರು ವಿಗ್ರಹಕ್ಕೆ. ಅಲ್ಲಿ ಇದೇ ವಿಗ್ರಹ, ಲಕ್ಷ್ಮೀ ವಿಗ್ರಹ, ಗಣೇಶ, ಶಿವ ಎಲ್ಲವೂ ವಿಗ್ರಹಗಳನ್ನು ಮಾಡಿದರು. ಸೊ ಅವರು ಹೇಳಿದರು ಅವರಿಗೆ ಇನ್ನೂ 1 ವರ್ಷ ಟೈಮ್ ಇದೆ. ಸೊ ಇದು ಮುಹೂರ್ತ ಆಲ್ರೆಡಿ ಮಾಡಿದ್ದಾರೆ ಅವರಿಗೆ ನಾನು ಇದನ್ನು ಕನ್ವಿನ್ಸ್ ಮಾಡಿಕೊಂಡು ನಾನು 2 ದಿವಸದಲ್ಲಿ ಹೇಳ್ತೇನೆ ಹೇಳಿದರು. 2 ದಿವಸ ಬಿಟ್ಟು ಮತ್ತೆ ಫೋನ್ ಮಾಡಿಬಿಟ್ಟು, ಸರಿ ನಿಮಗೆ ಆ ವಿಗ್ರಹಗಳನ್ನು ನಾನು ನಿಮಗೆ ಕಳಿಸಿಕೊಡ್ತೇನೆ, ಅವರಿಗೆ ನಾವು ಬೇರೆ ಮುಹೂರ್ತವನ್ನು ಮಾಡ್ಕೊಳ್ತೇವೆ ಅಂತೇಳಿ ಹೇಳಿದರು. ಆದ್ದರಿಂದ ಅದೊಂದು ಮಿರಕಲ್ ಯಾಕೆ ಹೇಳ್ತೇನೆ ಹೇಳಿದಾಗ, ಒಂದು ತಿರುಪತಿಯಿಂದ ಹೊರಟಂತಹ ಶ್ರೀನಿವಾಸ ದೇವರು ನ್ಯೂಯಾರ್ಕ್ಗೆ ಹೋಗಬೇಕಾದವರು ಫೀನಿಕ್ಸ್, ಅರಿಜೋನಾ ಸ್ಟೇಟು ಫೀನಿಕ್ಸಿಗೆ ಬಂದರು. ಇನ್ನು ಆಸ್ಟ್ರೇಲಿಯಾ ಸಿಡ್ನಿಗೆ ಹೋಗಬೇಕಾದಂತಹ ಉಳಿದ ಎಲ್ಲ ವಿಗ್ರಹಗಳು ಬಂದುಬಿಟ್ಟು ಫೀನಿಕ್ಸ್ಗೆ ಬಂದರು. ಅದರಿಂದ ಎಲ್ಲೋ ಹೋಗಬೇಕಾದವರು ಅವರ ಸಂಕಲ್ಪದ ಪ್ರಕಾರ ನಾವಿದ್ದಲ್ಲಿ ಬಂದರು. ಅವರಿಗೆ ನಾವು ಪುತ್ತಿಗೆ ಶ್ರೀಪಾದರ ಪ್ರಾಣ ಪ್ರತಿಷ್ಠಾದಿಗಳನ್ನು ಮಾಡಿಕೊಂಡು 2011ನೇ ಇಸ್ವಿಗೆ ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು ಅಲ್ಲಿಂದ ಪೂಜಾ ಕೈಂಕರ್ಯ ನಡೀತಾ ಬರ್ತಾ ಇದೆ.
ಅಂದರೆ ಅಲ್ಲಿಯ ಹೊರಗೆ ಬೇರೆ ದೇವರು ಇದ್ದರೆ ನೀವು ಪೂಜಿಸ್ತಾ ಇರುವಂಥ ಉತ್ಸವ ಮೂರ್ತಿಯನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡ್ತಾ ಇದ್ವು. ಉತ್ಸವ ಮೂರ್ತಿಯು ಬಹಳ ಪುರಾತನ ಉತ್ಸವ ಮೂರ್ತಿ, ಸುಮಾರು 150ರಿಂದ 200 ವರ್ಷಗಳ ಹಿಂದಿನ ಶ್ರೀರಂಗಂನಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಉತ್ಸವ ಮೂರ್ತಿ. ಅದು ಶ್ರೀಪಾದ್ ಅವರಿಗೆ ಸಿಕ್ಕಿತ್ತು. ಅದನ್ನು ಅವರು ಅಮೆರಿಕಕ್ಕೆ ಮೊದಲು ಬಾರಿ ತಂದು ಅಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದನ್ನು ಒಂದು ಮನೆಯಲ್ಲಿ ಇಟ್ಟುಕೊಂಡು ಪೂಜಾದಿಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ನಿತ್ಯ ಅನ್ನದಾನ, ಮಧ್ಯಾಹ್ನ ರಾತ್ರಿ ಯಾರು ಬರ್ತಾರೋ ಅವರಿಗೆ ಅನ್ನದಾನಾದಿಗಳನ್ನು ಮಾಡ್ಕೊಂಡು ಬರ್ತಾಯಿದ್ವು. ಹಾಗಾದರೆ ಶ್ರೀನಿವಾಸ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದರೆ ಜೊತೆಗೆ ಲಕ್ಷ್ಮಿಯನ್ನು ಕೂಡ ಸೇರಿಸಿ ಪ್ರತಿಷ್ಠೆ ಮಾಡಬೇಕು. ಒಬ್ಬೊಬ್ಬರನ್ನು ಪ್ರತಿಷ್ಠೆ ಮಾಡಿ ನಾಳೆ ಲಕ್ಷ್ಮಿಯನ್ನು ಮಾಡ್ತೇನೆ ಅಂತ ಹೇಳಿದರೆ ಆಗುತ್ತಿಲ್ಲ. ಇಲ್ಲ, ಆಗೋದಿಲ್ಲ. ಯಾವತ್ತೂ ಅಷ್ಟೇ. ನಾವು ಲಕ್ಷ್ಮೀನಾರಾಯಣ ನಾವು ಅವರಿಬ್ಬರನ್ನು ಒಟ್ಟಿಗೆ ಪ್ರತಿಷ್ಠೆ ಮಾಡಬೇಕೇ ಹೊರತು ನಾವು ಒಬ್ಬೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ವಿಶೇಷವಾಗಿ ಶ್ರೀನಿವಾಸ ದೇವರ ಪ್ರತಿಷ್ಠೆ ಆದರೆ ಪದ್ಮಾವತಿ ಒಟ್ಟಿಗೆ ಇರಬೇಕಾಗತ್ತೆ. ಸೊ ಆ ಪ್ರಕಾರ ಅದಕ್ಕೋಸ್ಕರ ಆ ರೀತಿ ಮಾಡಿದ್ದು. ತುಂಬ ಒಂದು ಉತ್ತಮವಾಗಿರುವಂಥ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅಂದರೆ ದೇವರ ಇಂಥ ಒಂದು ವಿಚಾರಗಳನ್ನು ತಿಳಿಬೇಕು ಅಂತ ಹೇಳಿದರೆ ನಾವು ಕೂಡ ಪುಣ್ಯ ಮಾಡಿರಬೇಕು. ತಿರುಪತಿಯಲ್ಲಿ ನಾವು ಹೋಗಿ ನೋಡುವಾಗಲೇ ನಮಗೆ ಎಷ್ಟೋ ಒಂದು ಖುಷಿ ಆಗ್ತದೆ. ಅದು ಕೂಡ ನೀವು ಆರಾಧನೆ ಮಾಡ್ತಾ ಇರುವಂಥ ದೇವರನ್ನು ನೋಡುವಾಗ ಇನ್ನೂ ನಾವು ರೋಮಾಂಚನ ಆಗ್ತೇವೆ. ಹೌದು. ಅಂದರೆ ನಮಗೆ ವಿಶೇಷವಾಗಿ ವೈಕುಂಠ ಏಕಾದಶಿಗೆ ಮೊನ್ನೆ ವೈಕುಂಠ ಏಕಾದಶಿಗೆ ಸುಮಾರು 8ರಿಂದ 9 ಸಾವಿರ ಜನ ಅಲ್ಲಿ ಬಂದಿದ್ದರು ವೈಕುಂಠ ಏಕಾದಶಿಗೆ. ತುಂಬ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಅಥವಾ ಯುಗಾದಿ, ಕೃಷ್ಣಾಷ್ಟಮಿ, ರಾಮನವಮಿ, ನರಸಿಂಹ ಜಯಂತಿ ಇಂತಹ ಅನೇಕ ಎಲ್ಲ ಹಬ್ಬಗಳು ತುಂಬ ವೈಭವದಿಂದ ನಡೀತಾ ಇದೆ. ಅದಕ್ಕೋಸ್ಕರವೇ ನಮಗೆ ತುಂಬ ಅಲ್ಲಿ ಜನ ಬರುವ ಕಾರಣ ಇವಾಗ ಇನ್ನು ದೊಡ್ಡ ದೇವಸ್ಥಾನ ಮಾಡಬೇಕು ಅನ್ನತಕ್ಕಂಥದ್ದು ಪರಿಸ್ಥಿತಿ ಉಂಟಾಗಿದೆ. ಬಟ್ ಅದು ದೈವ ಸಂಕಲ್ಪ ಅಂದುಕೊಂಡು ಅದಕ್ಕೆ ಮುಂದುವರಿಸ್ತಾ ಇದ್ದೇವೆ. ಇಷ್ಟೊತ್ತು ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ನಾವು ಅಮೆರಿಕದಲ್ಲಿರುವಂತಹ ನಮ್ಮ ಶ್ರೀನಿವಾಸ ದೇವರ ಕಥೆಯನ್ನು ಕೇಳಿಕೊಂಡು ಬಂದೆವು. ಈ ಕಥೆಯ ಬಗ್ಗೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಇನ್ನಷ್ಟು ಹೊಸ ವಿಷಯಗಳ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.